ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನೀಟ್ ಪರೀಕ್ಷೆ ವೈಫಲ್ಯ, ದೇಶದ ಯುವಕರ ಪರವಾಗಿ ಮೋದಿ ಅವರಿಗೆ ಮೆಂಟೋಸ್ ಕಳುಹಿಸುತ್ತೇನೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಕಾಂಗ್ರೆಸ್ ಗೂಂಡಾಗಿರಿ ವಿರುದ್ಧ ಬಿಜೆಪಿ ರಣಕಹಳೆ, ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧಿಕ್ಕಾರ, ಕಾಂಗ್ರೆಸ್ ಗೂಂಡಾಗಿರಿ ಖಂಡಿಸಿ ಪ್ರತಿಭಟನೆ. ಮಾತೃಶ್ರೀ ಚೆನ್ನಮ್ಮ ನಿಧನ, ರಾಜ್ಯದ ಜನತೆ ಹಾಗೂ ಮಾಧ್ಯಮಗಳಿಗೆ ಎಚ್.ಡಿ. ರೇವಣ್ಣರಿಂದ ಕೃತಜ್ಞತೆ. ಜುಲೈ 30ರಂದು ಉತ್ತರ ಕ್ರಿಯೆಗೆ ಭಾಗಿಯಾಗಲು ಮನವಿ. ದೇಶಾದ್ಯಂತ ಸಂಚಲನ ಮೂಡಿಸಿರುವ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ದೇಶದ ಯುವಕರ ಪರವಾಗಿ ಮೆಂಟೋಸ್ ಚಾಕ್ಲೇಟ್ ಕಳುಹಿಸುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. 20 ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಪಕ್ಷ ನಾಯಕರ ಬಂಧನ ಮತ್ತು ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಫೇಮಸ್ ಆಗಿದ್ರು. ಈಗ ನಾನು ಪ್ರಧಾನಿ ಮೋದಿ ಅವರಿಗೆ ದೇಶದ ಯುವಕರ ಪರವಾಗಿ ಮೆಂಟೋಸ್ ಕಳುಹಿಸಿಕೊಡುತ್ತೇನೆ. ಮೆಂಟೋಸ್ನಿಂದ ಮೇಲಾದರೂ ದಿಮಾಕಿ ಬತ್ತಿ ಜಲಾದೆ ಆಗಲಿ ಎಂದು ತೀವ್ರವಾಗಿ ಟೀಕಿಸಿದರು. ನೀಟ್ ಪರೀಕ್ಷೆ ವೈಫಲ್ಯದಿಂದಾಗಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದರೂ ಸಹ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಯಾಕೆ ಸಂಪುಟದಿಂದ ಕೈಬಿಡುತ್ತಿಲ್ಲ ಎಂದು ಪ್ರಶ್ನಿಸಿದ ಅವರು, ನೀಟ್ ಪತ್ರಿಕೆ ಕಂಟ್ರೋಲ್ ಇರೋದು ನಿಮ್ಮ ಬಳಿಯೇ. ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿಂದ ಎಂಬುದನ್ನು ಸ್ಪಷ್ಟಪಡಿಸಿ, ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲದಿರುವುದನ್ನು ಒಪ್ಪಿಕೊಳ್ಳಿ ಎಂದು ಸವಾಲು ಹಾಕಿದರು. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರೇ ನೇರ ಹೊಣೆ. ಅವ್ರು ರಾಜೀನಾಮೆ ತಗೊಳ್ಳಕ್ಕೇನು? ನೋಡಿ, ಜೆನ್ಸಿಗಳು ಮೋದಿಯವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನಮ್ಮ ಸ್ವಾಭಿಮಾನವನ್ನು ನೀವು ಕೆಣಕ್ತಾ ಇದ್ದೀರಾ. ಇವತ್ತು ಪಕ್ಷಾತೀತವಾಗಿ ಸರ್, ನೀವು 2014 ಪ್ರಧಾನಮಂತ್ರಿಗೆ ಕ್ಲೈಮ್ ಮಾಡಿದಾಗ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ ಸರ್. ನಿಮ್ಮ ಅಂಧ ಭಕ್ತರು ಅವರು ಫ್ಯಾಮಿಲಿ ಮಕ್ಕಳು ಕೂಡ ಸಫರ್ ಆಗಿದ್ದಾರೆ ಸರ್. ನಿಮ್ಮ ಅಂಧ ಭಕ್ತರು ಅವರು ಸಫರ್ ಆಗಿದ್ದಾರೆ ಸರ್. ಏನು ಮೋದಿಯವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂಥ ಚಕ್ರವರ್ತಿ, ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು, ನೀವು ಅಡ್ರೆಸ್ಸೇ ಇಲ್ಲ. ಏನು ಮಾಡೋದು? ತೇಜಸ್ವಿ ಸೂರ್ಯ ಅವ್ರ ಅಡ್ರೆಸ್ ಇಲ್ಲ. ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು ಎಂ ಪಿ ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರೀ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರೀ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಕ್ಲೋಸ್. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ದಬ್ಬಾಳಿಕೆ ಹಾಗೂ ಕಾಂಗ್ರೆಸ್ ಗೂಂಡಾಗಿರಿಯನ್ನ ಖಂಡಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬೆಂಗಳೂರಿನ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಾಂಗ್ರೆಸ್ ಗೂಂಡಾಗಳಿಗೆ ಧಿಕ್ಕಾರ ಹಾಗೂ ಪುಡಿರೌಡಿ ಕಾಂಗ್ರೆಸ್ ಎಂಬ ಬರಹವಿರುವ ಪ್ಲಕಾರ್ಡ್ಗಳ ಪ್ರದರ್ಶನವನ್ನ ಇಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಬಿಜೆಪಿ ನಾಯಕರು ಕೈಯಲ್ಲಿ ಸರ್ಕಾರದ ವಿರುದ್ಧದ ಘೋಷಣೆಗಳಿರುವ ಪ್ಲಕಾರ್ಡ್ಗಳನ್ನು ಹಿಡಿದು ಆಡಳಿತ ಪಕ್ಷದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಗೂಂಡಾಗಳಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಸರ್ಕಾರದ ಧೋರಣೆಯನ್ನ ಖಂಡಿಸಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಸಾಥ್ ನೀಡಿದ್ದು ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಮಾತೃಶ್ರೀ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂತಾಪ ಸೂಚಿಸಿ ಅಂತಿಮ ದರ್ಶನ, ಅಂತ್ಯಕ್ರಿಯೆ ಹಾಗೂ ಮುಂಬರುವ ಉತ್ತರ ಕ್ರಿಯೆ ಕಾರ್ಯಗಳಲ್ಲಿ ಭಾಗಿಯಾಗಲಿರುವ ಸಮಸ್ತ ಜನತೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ತಮ್ಮ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವ ವೇಳೆ ತಾಯಿಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಎಚ್.ಡಿ. ರೇವಣ್ಣ ಅತ್ಯಂತ ಭಾವುಕರಾದರು. ತಾಯಿಯ ಪೂಜಾ ಫಲವೇ ಕುಟುಂಬದ ಬೆಳವಣಿಗೆ. ನಮ್ಮ ತಂದೆ ಹಾಗೂ ಕುಟುಂಬ ಈ ಮಟ್ಟಕ್ಕೆ ಬೆಳೆಯಬೇಕಾದರೆ ಅದಕ್ಕೆ ನಮ್ಮ ತಾಯಿಯ ಪೂಜಾ ಫಲ ಮತ್ತು ಆಶೀರ್ವಾದವೇ ಕಾರಣ. ದೇವೇಗೌಡರು ಕಳೆದ 64 ವರ್ಷಗಳಿಂದ ಸುದೀರ್ಘ ರಾಜಕಾರಣ ಮಾಡಲು ತಾಯಿ ಚೆನ್ನಮ್ಮ ಅವರ ನಿರಂತರ ಬೆಂಬಲ ಹಿರಿದಾಗಿತ್ತು. ಬರುವ ಜುಲೈ 30ರಂದು ಮಾತೃಶ್ರೀ ಚೆನ್ನಮ್ಮ ಅವರ ಉತ್ತರ ಕ್ರಿಯೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಲಿದೆ. ಚೆನ್ನಮ್ಮ ಅವರ ಉತ್ತರ ಕ್ರಿಯೆ ಮತ್ತು ಮಹಾಸಂತರ್ಪಣೆ ಕಾರ್ಯಕ್ರಮ ನೆರವೇರಲಿದೆ. ಆಮಂತ್ರಣ ಪತ್ರಿಕೆ ತಲುಪಲಿ ತಲುಪದಿರಲಿ ನಾಡಿನ ಸಮಸ್ತ ಬಂಧು ಬಾಂಧವರು, ಹಿತೈಷಿಗಳು ಆಗಮಿಸಿ ತಾಯಿ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ಎಚ್.ಡಿ. ರೇವಣ್ಣ ವಿನಂತಿಸಿಕೊಂಡಿದ್ದಾರೆ. ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇದ್ದಂಥದ್ದು ನಾನು ಮಾದೇಶ್ವರ ಬರದಿಂದ ಲೇಟಾಗಿ ಬರೆದು ಹೋಗಿದ್ದರೆ ಅವ್ರು ನನಗೆ ಬಿಡೋದು. ಆ ಇದನ್ನು ನಮ್ಮ ತಾಯಿನೇ ನನ್ನ ಮಗನಿಗೆ ಇದಾಗಬಾರ್ದು ಅಂತ ಏನು ದೇವರಲ್ಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಅವರೇ ಅದನ್ನು ಸ್ವೀಕಾರ ಮಾಡಿದ್ರು ಅಂತ ಕಾಣುತ್ತೆ. ಈಶ್ವರನ ಸರಿಗೂ ನಮ್ಮ ತಾಯಿಗೆ ನನ್ನ ಹೆಂಡತಿ ಈ ನೋವನ್ನು 26 ವರ್ಷ ತಡೆದು ಅವರ ದೈವಶಕ್ತಿ
ಇನ್ನೂ 16 ವರ್ಷ ಇರೋದು ಅದರಿಂದ ಇದೆಲ್ಲ ತಡೆದವ್ರು ಯಾರಿಗೂ ಒಬ್ಬರಿಗೂ ಇವತ್ತರಿಗೆ ಬಂದವ್ರಿಗೆ ಎಷ್ಟೋ ಕುಟುಂಬಕ್ಕೆ ಊಟ ಹಾಕೋದು, ಮಾತಾಡ್ಸೋದು, ದುಡ್ಡು ಸೀರೆ ಕೊಡೋದು, ದುಡ್ಡು ಕೊಡೋದು, ಅವ್ರ ಕೈಲಾದಷ್ಟು ಈ ಕೆಲಸ ಮಾಡ್ಕೊಂಡು ಬಂದರೆ ನಾನು ಯಾವತ್ತಿಲ್ಲ. ಮೊನ್ನೆ ಹೊಳೆನರಸೀಪುರದಲ್ಲಿ ಸುಮಾರು ಒಂದು 25-30 ಸಾವಿರ ಜನ ಹೋಗಿತ್ತು. ಬೆಳಗ್ಗೆ 5 ಗಂಟೆಯಿಂದ ನಗರದ ಕೆಆರ್ಪುರಂ ಶಕ್ತಿ ಗಣಪತಿ ದೇವಾಲಯದ ಎದುರು ಸುಮಾರು 29 ಲಕ್ಷ ರೂಪಾಯಿ ವೆಚ್ಚದ ಒಳಚರಂಡಿ ಕಾಮಗಾರಿಗೆ ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಒಳಚರಂಡಿ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ನಿವಾಸಿಗಳಿಂದ ಸತತ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂದು 29 ಲಕ್ಷ ರೂಪಾಯಿ ವೆಚ್ಚದ ಯುಜಿಡಿ ಕಾಮಗಾರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ಇದು ಜನಸಂದಣಿ ಹೆಚ್ಚಿರುವ ಪ್ರಮುಖ ಪ್ರದೇಶವಾಗಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಗುಣಮಟ್ಟದಿಂದ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಿಗೊಳಿಸುತ್ತೇವೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು, ಮುಖಂಡರು ಹಾಗೂ ಪಾಲಿಕೆ ಇಲಾಖೆ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಹಾಸನ ನಗರದ ಕುವೆಂಪು ನಗರ ಬಡಾವಣೆಯಲ್ಲಿ ತುಂಬ ಹಿಂದೆ ಮಾಡಿದಂಥ UGD ಏನು ಪೈಪ್ ಒಂದು ಇದನ್ನು ಕೂಡ ಭಾಳಷ್ಟು ಸಮಸ್ಯೆ ಇತ್ತು UGDದು. ಹಾಗಾಗಿ ಎಲ್ಲ ನಮ್ಮ ನಾಗರಿಕ ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಸೇರಿ ಹಲವಾರು ವರ್ಷಗಳಿಂದ UGD ಸಮಸ್ಯೆ ಇದೆ ಅಂತ ಹೇಳಿದ ಒಂದು ಮೇರೆಗೆ ನಗರಸಭಾ ಸದಸ್ಯರು ಆದಂಥ ಮಾಜಿ ಸದಸ್ಯರಂಥ ಕಮಲ್ ಕುಮಾರ್ ಅವರಿಂದ ಒಂದು ಆದೇಶ ಮೇರೆಗೂ ಕೂಡ ಇವತ್ತು 30 ಲಕ್ಷನವರು ದೇವೇಗೌಡರವರ ಧರ್ಮಪತ್ನಿ ಚೆನ್ನಮ್ಮನವ್ರು ಏನು ಅಗಲಿಕೆ ಆಗಿತ್ತು, ನಮ್ಮನ್ನೆಲ್ಲ ದೈವನೆದುರಾಗಿದ್ದರು. ಆ ಒಂದು ನಿಟ್ಟಿನಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ದೇವೇಗೌಡರ ಅಭಿಮಾನಿಗಳು, ಅವ್ರ ಕುಟುಂಬದ ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ನಾಳೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾಳೆ ಏರ್ಪಡಿಸಿದ್ವಿ. ತಾವೆಲ್ಲರೂ ಕೂಡ ಹಾಸನ ಸಮಸ್ತ ಜನತೆ ಒಂದು ನಗರದ BM ರಸ್ತೆಯಲ್ಲಿರುವ 65 ವರ್ಷಗಳ ಹೆಮ್ಮೆಯ ಇತಿಹಾಸವಿರುವ ಹಾಗೂ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಪ್ರವೇಶ ದ್ವಾರದ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಂಭ್ರಮದಿಂದ ನೆರವೇರಿದೆ. ಈ ವೇಳೆ ಮಾತನಾಡಿದ ITI ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ KM ಶ್ರೀನಿವಾಸ್ ಅವರು 65 ವರ್ಷಗಳನ್ನು ಪೂರೈಸಿರುವ ನಮ್ಮ ಸಂಸ್ಥೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ 16,000 ನುರಿತ ವಿದ್ಯಾರ್ಥಿಗಳನ್ನು ನೀಡಿದೆ. ಸಂಸ್ಥೆಯ 60ರ ಸಂಭ್ರಮದ ಯಶಸ್ಸಿನ ಬಳಿಕ ITI ಹೆಸರನ್ನು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ಸಹಕಾರದಿಂದ ಈ ಸುಂದರ ಆರ್ಚ್ ಅನ್ನು ನಿರ್ಮಿಸಲಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಾಗೂ ಕಾಲೇಜಿನ ಅಭಿವೃದ್ಧಿಗಾಗಿ ಇದೇ ITI ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಹಾಲಿ ವಾರ್ಡ್ ಕೌನ್ಸಿಲರ್ ಆಗಿರುವ ಸುನೀಲ್ ಅವರು 1 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಿ ಮಾದರಿಯಾಗಿದ್ದಾರೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿಯೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಂತಹ 10 ಅಭಿವೃದ್ಧಿ ಕೆಲಸಗಳನ್ನು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಉಪನಿರ್ದೇಶಕರಾದ ಪ್ರದೀಪ್ ಕುಮಾರ್ ಅವರು ನೂತನ ಆರ್ಚ್ ಅನ್ನು ಉದ್ಘಾಟಿಸಿದರು. ಈ ವೇಳೆ ಹಳೆ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರಾದ TD ಶಿವಣ್ಣ, ಖಜಾಂಚಿ N ಪರಮೇಶ್, ನಿರ್ದೇಶಕರಾದ D ಸುರೇಶ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಸನ BM ರಸ್ತೆಯಲ್ಲಿರುವಂಥ 65 ವರ್ಷಗಳ ವಸಂತವನ್ನು ಕಳೆದಿರುವಂಥ ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆ. ಈ ಒಂದು ನಮ್ಮ ಸಂಸ್ಥೆಯ 60ರ ಸಂಭ್ರಮ ಆಚರಣೆಯನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದೇ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ದಾನಿಗಳನ್ನು ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತುಂಬ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದಾದ ನಂತರ ನಮ್ಮ ITIಯಲ್ಲಿ ಕಾರ್ಯಕ್ರಮದ ನಂತರ ಉಳಿಯುವಂಥ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ಒಂದು ಆರ್ಚನ್ನು ಮಾಡಬೇಕು. ಇಲ್ಲಿ ಒಂದು ಬೋರ್ಡ್ ಇಲ್ಲ ಸರಿಯಾಗಿ. ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳನ್ನು ಇಲ್ಲಿ ಒಂದು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಕೊಟ್ಟಿದೆ. ಅಂಥ ಒಂದು ITIನ ಹೆಸರನ್ನು ಉಳಿಯುವಂಥ ಹೆಸರನ್ನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ರೈತರು ಪಡೆದಿರುವ ಸಾಲವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡಿದರೆ ಮಾತ್ರ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಮತ್ತಷ್ಟು ಸದೃಢಗೊಂಡು ರೈತರಿಗೆ ಸಾಲ ಸೌಲಭ್ಯ ಕಲ್ಪಿಸಲು ಸಾಧ್ಯವಾಗುತ್ತದೆ ಎಂದು ಬೇಲೂರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಹೇಳಿದರು. ಬೇಲೂರು ನಗರದ ವೀರಶೈವ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರವು ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಕಡಿಮೆ ಬಡ್ಡಿದರದಲ್ಲಿ, ಕೆಲ ಯೋಜನೆಗಳಲ್ಲಿ ಶೂನ್ಯ ಬಡ್ಡಿದರದಲ್ಲಿಯೂ ಸಾಲ ಸೌಲಭ್ಯಗಳನ್ನು ನೀಡುತ್ತಿದೆ. ಈ ಯೋಜನೆಗಳ ಯಶಸ್ಸಿಗೆ ಫಲಾನುಭವಿಗಳು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುವುದು ಅತ್ಯಗತ್ಯ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್ ಅವರು, ಸದಸ್ಯರು ಒಗ್ಗಟ್ಟಿನಿಂದ ಸಹಕಾರ ನೀಡಿ ಬ್ಯಾಂಕ್ನ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾಲವನ್ನು ಜವಾಬ್ದಾರಿಯಿಂದ ಬಳಸಿ ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡುವ ಮೂಲಕ ಬ್ಯಾಂಕ್ನ ಆರ್ಥಿಕ ಸದೃಢತೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ನಮ್ಮ ಮಣ್ಣಿನ ಮಗ HD ರೇವಣ್ಣರವರ ಆಶೀರ್ವಾದ
ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಹಾಗೂ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂತಹ ಮಾಜಿ ಶಾಸಕರಾದಂಥ ಲಿಂಗೇಶ್ರವರ ಆಶೀರ್ವಾದದಿಂದ, ಅದೇ ರೀತಿ ನಮ್ಮ DCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂತಹ ನಾಗರಾಜುರವರ ಆಶೀರ್ವಾದದಿಂದ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ನನ್ನ 14 ಜನ ಪಾರ್ಟಿಗಳ ಸಹಕಾರದಿಂದ ಶ್ರೀ ಚನ್ನಕೇಶವ ಜಾಸ್ತಿ ಹೊತ್ತು ಮಾತಾಡಲ್ಲ. ಬ್ಯಾಂಕಿನಲ್ಲಿ ಅಥವಾ ವೈಯಕ್ತಿಕವಾಗಿ ಪಡೆದ್ರೆ ಅದನ್ನು ಮರುಪಾವತಿ ಮಾಡೋ ಉದ್ದೇಶದಿಂದಲೇ ಸಾಲ ಕೊಡೋದು. ಆದ್ದರಿಂದ ಈ ಬ್ಯಾಂಕು ರೈತರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸರ್ಕಾರ ನಮಗೆ ಕಮ್ಮಿ ಮತ್ತು 0% ಸಾಲ ವಿತರಣೆ ಮಾಡುತ್ತೆ. ಆ ಸಾಲನ ಮತ್ತೆ ಮರುಪಾವತಿ ಮಾಡಿದರೆ ಇಂಥ ಬ್ಯಾಂಕ್ಗಳು, ಸೊಸೈಟಿಗಳು ಉಳಿಯ. ಇದೇ ಸಂದರ್ಭದಲ್ಲಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ನ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರಾದ ರಾಜಶೇಖರ್, ಮೊಗಪ್ಪಗೌಡ, ರಾಜಶೇಖರ್, ಹಿರಿಯಣ್ಣಗೌಡ, ವಸಂತ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆ ಗೊಂದಲ ಹಾಗೂ ಇತ್ತೀಚಿನ ಪ್ರತಿಭಟನೆಗಳ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಸಮರ್ಥಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ 1.5 ವರ್ಷ ಪೂರ್ಣಗೊಳ್ಳುವ ಮುನ್ನವೇ ಬೀಳಬಹುದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಮ್ಯಾಚ್ ಫಿಕ್ಸ್, ಪಲಾಯನ ಮುಂತಾದ ಗಂಭೀರ ಆರೋಪಗಳನ್ನು ಮಾಡಿರುವ ಬಿಜೆಪಿ ನಾಯಕರು ಸಂಸತ್ತಿನಲ್ಲಿ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಪೊಲೀಸರ ವೈಫಲ್ಯ ಹಾಗೂ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಚುನಾಯಿತ ಪ್ರತಿನಿಧಿಗಳು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಬಿಟ್ಟು ರಾಜಕೀಯ ಮಾಡಬಾರದು. ಯುಪಿ ಅವಧಿಯಲ್ಲಿ ಏಮ್ಸ್ AIE ಪೇಪರ್ ಲೀಕ್ ಆದಾಗ ನಿಮ್ಮ ಅಮ್ಮ ಅಜ್ಜಿ ರಾಜೀನಾಮೆ ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಕಾಂಗ್ರೆಸ್ ದುಸ್ಸಾಹಸ ಮಾಡುತ್ತಿದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾಗ ಕಾಳಜಿ ವಹಿಸದೆ ಬಂದ ತಕ್ಷಣ ಮೋದಿ ನಿವಾಸದ ಎದುರು ನಾಟಕ ಆಡುತ್ತಿದ್ದಾರೆ. ಪ್ರತಿಭಟನೆಯ ಹೆಸರಿನಲ್ಲಿ 158ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಹಾಗೂ ಮಾಧ್ಯಮದವರ ಮೇಲೂ ಹಲ್ಲೆ ನಡೆಸಲಾಗಿದೆ. ಇದು ವಿದ್ಯಾರ್ಥಿಗಳ ಕೃತ್ಯವಲ್ಲ, ಬದಲಿಗೆ ಪ್ರತಿಭಟನೆಯೊಳಗೆ ಗೂಂಡಾಗಳನ್ನು ಬಿಟ್ಟು ದುಷ್ಕೃತ್ಯ ನಡೆಸಿದ ತುಕಡೆ ಗ್ಯಾಂಗ್ನ ಕೆಲಸ ಎಂದು ವಾಗ್ದಾಳಿ ನಡೆಸಿದರು. ಸವಿಸ್ತಾರವಾಗಿ ಈ ನೀಟ್ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂಥ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಕೇವಲ ಖಾಲಿ ಕುರ್ಚಿಗಳನ್ನು ಇಟ್ಟುಕೊಂಡು ತರಾತುರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ರೈತ ಸಂಘದ ಮುಖಂಡರ ವಿರೋಧದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವ ಸಾಮಾಜಿಕ ಲೆಕ್ಕ ಪರಿಶೋಧನೆಯು ಸರ್ಕಾರದ ಅನುದಾನ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪಾರದರ್ಶಕತೆಯನ್ನು ಜನರಿಗೆ ಮುಟ್ಟಿಸುವ ಪ್ರಮುಖ ವೇದಿಕೆಯಾಗಿದೆ. ಆದರೆ ಮಾಟಳ್ಳಿ ಗ್ರಾಮದಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ವಾತಾವರಣವಿತ್ತು. ಸಭೆ ನಡೆಯುವ ಕುರಿತು ಗ್ರಾಮದಲ್ಲಿ ಯಾವುದೇ ಡಂಗೂರ ಸಾರಿಸಿಲ್ಲ ಹಾಗೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸಿಲ್ಲ. ಕೇವಲ ಕಾಗದದ ಮೇಲೆ ಪ್ರಕ್ರಿಯೆ ಮುಗಿಸುವ ದುರುದ್ದೇಶದಿಂದ ಅಧಿಕಾರಿಗಳು ಸಭೆಗೆ ಮುಂದಾಗಿದ್ದರು ಎಂದು ಆರೋಪಿಸಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಮಹತ್ವದ ಸಭೆಯ ಬಗ್ಗೆ ಜನರಿಗೆ ತಿಳಿಸಬೇಕಾದ ಜವಾಬ್ದಾರಿ ಹೊತ್ತಿರುವ PDO ಚನ್ನೇಶ್ ಅವರ ಸಂಪೂರ್ಣ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯೇ ಬೆಳವಣಿಗೆಗೆ ಕಾರಣ ಎಂದು ರೈತ ಸಂಘದ ಮುಖಂಡರು ನೇರ ಆರೋಪ ಮಾಡಿದ್ದಾರೆ. ಸಾರ್ವಜನಿಕರ ಹಿತಾಸಕ್ತಿಯನ್ನ ಬಲಿಗೈಯಲಾಗುತ್ತಿದೆ ಎಂದು ಸ್ಥಳದಲ್ಲಿದ್ದವರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕಾಗಮಿಸಿದ ರೈತ ಸಂಘದ ಮುಖಂಡರು ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯನ್ನ ಪ್ರಶ್ನಿಸಿ ಸಭೆಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಜನರಿಲ್ಲದ ಸಭೆಗೆ ಯಾವುದೇ ಕಾನೂನುಬದ್ಧ ಮೌಲ್ಯವಿಲ್ಲ ಎಂದು ಪಟ್ಟು ಹಿಡಿದು ಸಭೆಯನ್ನ ತಕ್ಷಣವೇ ಮುಂದೂಡುವಂತೆ ಆಗ್ರಹಿಸಿ ಮುಖಂಡರ ದಿಟ್ಟ ವಿರೋಧಕ್ಕೆ ಮಣಿದ ಅಧಿಕಾರಿಗಳು ಅಂತಿಮವಾಗಿ ಬೇರೆ ದಾರಿ ಇಲ್ಲದೆ ಸಭೆಯನ್ನ ಮುಂದೂಡಬೇಕಾಯಿತು. ಮಾಟಳ್ಳಿ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಭಾಗದ ಅಧ್ಯಕ್ಷರು ನಾವು ಮಾತಾಡ್ತೀವಿ. ನಮ್ಮ ಹೆಸರು ಅಲ್ಪುರಯ್ಯ ಅಂತ. ಅದರಿಂದ ಈಗ ಮುಂದುವರಿಸಿ ಕರ್ನಾಟಕ ರೈತ ಸಂಘ ಮೂಲಕ ಮುಂದುವರಿಸಿ ಅಂತ ಯಾಕೆ ಹೇಳಿದರೆ ಅಂದರೆ 38 ಸದಸ್ಯರ ಗ್ರಾಮ, ಇಲ್ಲಿ 14 ವಾರ್ಡ್ಗಳವೆ, ದೊಡ್ಡ ಪಂಚಾಯತಿ ಇದು. ಅಷ್ಟು ಪಂಚಾಯತಿಲಿ ಎಷ್ಟು ಜನ ನೋಡಿ, ಸಾರ್ವಜನಿಕರೇ ಜಾಸ್ತಿ ಇಲ್ಲ,
ಇವತ್ತು ಕೂಡ ಒಂದು ಹಬ್ಬ ಬೇರೆ ಕಡೆ ಇದೆ. ಇವರು ವರ್ಷ ಬೇರೆ ಕಡೆ ಎಲ್ಲ ಜನ ಸುಮಾರು ಜನರು ಹೋಗಾರೆ. ಅಂಥ ಟೈಮಲ್ಲಿ ಮಾಡಿದ್ದಾರೆ. ಇಲ್ಲಿ ಇದ್ರೆ ಇವರು ಸ್ಟಾಫ್ಗಳು ವಾಟರ್ಗಳು ಮಾತ್ರ ಇದ್ರೆ ಹೊರತು ಇಷ್ಟುವರೆಗೂ ಜನ ಯಾರು ಜಾಸ್ತಿ ಇಲ್ಲ. ನಮ್ಮ ಕರ್ನಾಟಕದ ಮೂಲಕ ಏನಂದರೆ ಜನಕ್ಕೆ ಗೊತ್ತಾಗಬೇಕು, ಜನನೇ ಇಲ್ಲಿ ಇಲ್ಲ. ಜನ ಇರೋ ಟೈಮಲ್ಲಿ ಇವರು ಸೋಷಿಯಾಲಿಟಿ ಈಗ ಮಾಡಿದರೆ ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮದಲ್ಲಿ ಏನೇನು ಕೆಲಸ ಮಾಡಿದ್ರೆ ತಿಳ್ಕೋಬೇಕಾಗಿತ್ತು. ಆದರೂ ಜನ ಸುಮ್ಮನೆ ಇದು ಆಡಿಟ್ ಮಾಡಿ. ಈ ಸಂದರ್ಭದಲ್ಲಿ ಅಲ್ಫುದಾರಾಜ್, ಲೂರ್ದುಸ್ವಾಮಿ, ಪೀಟರ್, ವಲ್ಲಭದಾಸ್, ಸೆಲ್ವರಾಜ್, ಫ್ರಾನ್ಸಿಸ್, ಸೆವೆರಿಯನ್, ಗ್ರೇಬಿಯಲ್ ಮುಂತಾದವರು ಹಾಜರಿದ್ದರು. ಕೆಆರ್ನಗರ ಪಟ್ಟಣದ ಸಿಎಂ ರಸ್ತೆಯಲ್ಲಿರುವ ರತನ್ ಸಾಗರ್ ಬಟ್ಟೆ ಅಂಗಡಿಯ ಮಾಲೀಕ ರಮೇಶ್ ರಾತ್ರೋರಾತ್ರಿ ಅಂಗಡಿಯಲ್ಲಿದ್ದ ಬಟ್ಟೆ ಸಾಮಗ್ರಿಗಳನ್ನು ಖಾಲಿ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ. ಮೂಲತಃ ರಾಜಸ್ಥಾನದವರಾದ ರಮೇಶ್ ಕಳೆದ ಸುಮಾರು 7-8 ವರ್ಷಗಳಿಂದ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದರು. ಇವರು ಸರಿಸುಮಾರು 80ರಿಂದ 1 ಕೋಟಿ ಕೈಸಾಲ ಹಾಗೂ ಚೀಟಿಯಲ್ಲಿ ಹಣ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಸುಮಾರು 15 ಜನರಿಗೆ ಟೋಪಿ ಹಾಕಿ ಕುಟುಂಬ ಸಮೇತ ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ಅಂಗಡಿ ಖಾಲಿ ಮಾಡುತ್ತಿರುವ ದೃಶ್ಯ ಪಕ್ಕದ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದನ್ನು ನೋಡಿ ಸಾಲ ಕೊಟ್ಟವರು ಈಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಲಬುರಗಿ ನಗರದ ಕುಸನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ವಿಸ್ ರಸ್ತೆಯ ಅತಿಕ್ರಮಣವನ್ನು ತಕ್ಷಣ ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಪ್ರತಿಭಟನೆಯ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಮುಖರಾದ ಪ್ರಕಾಶ್ ಎಸ್ ಹಾಗರ್ಗಿ ಅವರು ಅಧಿಕಾರಿಗಳ ಮೌನವನ್ನು ಖಂಡಿಸಿದರು. ಈ ಕುರಿತು ವಿವರಣೆ ನೀಡಿದ ಪ್ರಕಾಶ್ ಎಸ್ ಹಾಗರ್ಗಿ ಅವರು ಕುಸನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಎಸ್ಐಸಿ ಆಸ್ಪತ್ರೆ ಎದುರಿನ ಕೇತಕಿ ಕಲ್ಯಾಣ ಮಂಟಪದಿಂದ ರೇವಣಸಿದ್ದೇಶ್ವರ ಕಾಲೋನಿ ಕಮಾನವರೆಗಿನ ಸರ್ವಿಸ್ ರಸ್ತೆಯು ಮೂಲತಃ 30 ಅಡಿ ಅಗಲವಿದೆ. ಆದರೆ ಸ್ಥಳೀಯ ಹೋಟೆಲ್ ಮಾಲೀಕರು ಹಾಗೂ ವಿವಿಧ ಜಾಗದ ಮಾಲೀಕರು ಸಂಪೂರ್ಣ ಸರ್ವಿಸ್ ರಸ್ತೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಸ್ತೆಯ ಮೇಲೆಯೇ ತಡೆಗೋಡೆಗಳನ್ನು ನಿರ್ಮಿಸಿ ಮತ್ತು ಸಾಮಗ್ರಿಗಳನ್ನು ಇಟ್ಟು ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಸರ್ವಿಸ್ ರಸ್ತೆಯನ್ನು ಅಲ್ಲಿರ್ತಕ್ಕಂಥ ಪ್ಲಾಟ್ ಓನ್ ಮಾಲೀಕರು ಸಂಪೂರ್ಣ ಕಬಳಿಸಿಕೊಂಡು ಆ ಕಬಳಿಸತಕ್ಕಂಥ ಸರ್ವಿಸ್ ರಸ್ತೆಯ ಮೇಲೆ ಯಾರೇ ಇದ್ದರೂ ಕೂಡ ಅವರನ್ನು ಆ ಜಾಗದಲ್ಲಿ ಬಾಡಿಗೆ ತೊಗೊಳ್ತಕ್ಕಂಥ ಕೆಲಸ ನಡೆದಿದೆ. ಹಾಗಾಗಿ ಆ ಸರ್ವಿಸ್ ರಸ್ತೆಯನ್ನು ತೆರವುಗೊಳಿಸ್ಬೇಕಂತ ಹೇಳಿ ಈ ಕುಸನೂರು ಪಂಚಾಯತಿಗೆ ಸುಮಾರು ಸಲ ಮನವಿ ಪತ್ರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಇವತ್ತು ಈ ಕುಸನೂರು ಪಂಚಾಯತ್ ಎದುರುಗಡೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಅನಿವಾರ್ಯ ಆಗಿದೆ ಇವತ್ತು ನಮಗೆ. ಅದ್ರ ಜೊತೆಗೆ ಇವತ್ತು ಅಲ್ಲೇನು ಸರ್ವಿಸ್ ರಸ್ತೆ ಮೇಲೆ ಇವತ್ತು ಅಂಗಡಿಗಳು ಇಟ್ಟಿದ್ದಾರೆ. ಸರ್ವಿಸ್ ರಸ್ತೆ ಅಂತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಇವರು ಈ ಕುಸನೂರು ಪಂಚಾಯತಿ ಅಧಿಕಾರಿಗಳು ಅವರನ್ನು ಅನುಮತಿ ಕೊಡ್ತಾ ಇದ್ದಾರೆ. ಅನುಮತಿ ಕೊಟ್ಟು ಅವರ ಹತ್ರ ಹಣ ಪಡಿತಾ ಇದ್ದಾರೆ. ಅಂದರೆ ಸರ್ವಿಸ್ ರಸ್ತೆ ಅಂತ ಗೊತ್ತಿದ್ದರೂ ಕೂಡ ಇವರು ಕೊಳ್ಳೇಗಾಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ BLA-2ಗಳ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಸುನಿಲ್ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕಾಂಗ್ರೆಸ್ ನಡೆ ಮತರಕ್ಷಣೆಯ ಕಡೆ ಎಂಬ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಸಭೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಅವರು ಮತಕಳ್ಳತನವಾಗುವುದನ್ನು ತಪ್ಪಿಸುವ ಸಲುವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಮತಕಳ್ಳತನ ಮಾಡಿ ಭಾರಿ ಗೆಲುವು ಸಾಧಿಸಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ಸಾಧ್ಯವಾಗಲಿಲ್ಲ. ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಮತಕಳ್ಳತನವಾಗದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು BLA-2ಗಳು ಎಚ್ಚೆತ್ತುಕೊಂಡು ನಿಗಾ ವಹಿಸಬೇಕು ಎಂದು ಕರೆ ನೀಡಿದರು. ಈ ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಜಿಲ್ಲಾಧ್ಯಕ್ಷರು ಚಂದ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಕಾರ್ಯದರ್ಶಿ ಬಸ್ತಿಪುರ ರವಿ, ನಗರಸಭೆ ಮಾಜಿ ಅಧ್ಯಕ್ಷ ರೇಖಾ ರಮೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರಾಜ್ ಕಮಲ್ ಇತರರು ಹಾಜರಿದ್ದರು. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಸರ್ಕಾರದ ಹೋರಾಟ ಮಾಡೋದು ತಪ್ಪು ಅನ್ನೋಕ್ಕೆ ನನಗೆ ಅನಿಸ್ತಾ ಇರೋದು. ಅವ್ರೇನು ಏನೋ ಜಾತಿ ಮಾಡ್ತಿದ್ದಂಥವ್ರು, ಸಂಸತ್ ಚಲೋ ಮಾಡೋಕ್ಕೆ ಹೊರಟಂಥವ್ರು ಅಂಥ ವಿದ್ಯಾರ್ಥಿಗಳ ಮೇಲೆ ಮಾಡಿದಂಥದ್ದು ಭಾಳ ವಿರೋಧ ಖಂಡಿಸ್ತೇನೆ. ನಾನು ಕೂಡ ಕರ್ನಾಟಕದ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತೇನೆ. ಯಾಕೆಂದರೆ ಮೊದಲನೇ ಸಲ ಆಗಿರೋದಂಥದ್ದು ನೀಟ್ ಪರೀಕ್ಷೆ, ಕ್ವೆಶ್ಚನ್ ಪರೀಕ್ಷೆ ಹಲವಾರು ಬಾರಿ ಆಗಿದೆ. ಆದರೂ ಕೂಡ ಅದಕ್ಕಾಗಿ ಸತ್ಯಾಗ್ರಹ ಮಾಡಿದಂಥವ್ರನ್ನ ಬಲವಂತವಾಗಿ ಅಣ್ಣಾಚಾರ್ಯವರು ಸತ್ಯಾಗ್ರಹ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಹೋಗಿ ಲೋಕಪಾಲಕ್ಕೆ ಹೋಗಿ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಸ್ಥಾಪಿತವಾದ ಸುಮಾರು 309 ವರ್ಷಗಳ ಪುರಾತನ ವಿಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಏಕಾದಶಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆ ಹಾಗೂ ವಿಶೇಷ ಧಾರ್ಮಿಕ ವಿಧಿ ವಿಚಾರಗಳೊಂದಿಗೆ ಹಮ್ಮಿಕೊಳ್ಳಲಾಗಿದೆ.
ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿಠಲ್ ಮಂದಿರ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಪಿ ಪುಕಾಳೆ ಅವರು ಜುಲೈ 25, 2026ರ ಶನಿವಾರದಂದು ನಡೆಯಲಿರುವ ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಜುಲೈ 27ನೇ ಶನಿವಾರದಂದು ಆಷಾಢ ಏಕಾದಶಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಅಂದು ಬೆಳಿಗ್ಗೆ 4 ಗಂಟೆಗೆ ಕಾಕಡ ಆರತಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ರಾತ್ರಿ ಶಯನ ಆರತಿಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ವಿಶೇಷ ದಿನದಂದು ಬೆಳಿಗ್ಗೆ 4:15ರಿಂದ 5:45ರವರೆಗೆ ಸ್ವಾಮಿಗೆ ವಿಶೇಷ ಪಂಚಾಮೃತಾಭಿಷೇಕ, 5:45ರಿಂದ 6:15ರವರೆಗೆ ಮೂರ್ತಿ ಅಲಂಕಾರ ಹಾಗೂ ಶೃಂಗಾರ ಆರತಿ ನಡೆಯಲಿದ್ದು, ಬೆಳಿಗ್ಗೆ 6 ಗಂಟೆಯಿಂದ ಮಾರ್ವಾಡಿ ಸಮಾಜದ ವತಿಯಿಂದ ಮಾಯಾ ಮಂದಿರದಿಂದ ವಿಠಲ ಮಂದಿರದವರೆಗೆ ಭವ್ಯ ದಿಂಡಿ ಯಾತ್ರೆ ಜರುಗಲಿದೆ. ತದನಂತರ ಬೆಳಿಗ್ಗೆ 8 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಭಕ್ತರಿಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಬೆಳಿಗ್ಗೆ 9:30ರಿಂದ 11:30ರವರೆಗೆ ಸಾರ್ವಜನಿಕರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಹಾಗೂ ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಕನ್ನಡ, ಹಿಂದಿ ಹಾಗೂ ಮರಾಠಿ ಭಾಷೆಗಳಲ್ಲಿ ನಿರಂತರ ಭಜನಾ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. 308 ವರ್ಷ ಹಳಿ ದೇವಸ್ಥಾನ ವಿಠ್ಠಲ ಪಾಂಡುಗ ರುಕ್ಮಿಣಿ 308 ವರ್ಷ ಆಯಿತು ಹಳಿ ದೇವಸ್ಥಾನದ ಅಲ್ಲಿ 308 ವರ್ಷ ಆಷಾಢ ಏಕಾದಶಿಯ ಮತ್ತು ಸಪ್ತಾಹ ಅಂತ ಮಾಡ್ತೀವಿ, ಗಣೇಶ ಉತ್ಸವ ಮಾಡ್ಕೊಂಡು ಬರ್ತಿದ್ದೇವೆ ನಾವು. ಮತ್ತು ಯಾವುದೋ ಕಾರ್ಯಕ್ರಮ ಅಲ್ಲಿ ಧಾರ್ಮಿಕ ಮಾಡ್ಕೊಂಡೇ ಬರ್ತಿದ್ದೇವೆ ವಿಠ್ಠಲ ಮಂದಿರ. ಯಾವ ಕಾರ್ಯಕ್ರಮ ಇಟ್ಟಿದ್ದೀವಿ ಇವತ್ತು ರಾಮನವಮಿ ಆಗಲಿ, ಗೋಕುಲಕ್ಷ್ಮಿ ಆಗಲಿ, ಕೃಷ್ಣ ಹುಟ್ಟಿದಬ್ಬ ಆಗಲಿ, ಪಾಂಡನದು ಆಷಾಢ ಏಕಾದಶಿ ಮತ್ತು ದೊಡ್ಡ ಏಕಾದಶಿ, ಆಷಾಢ ಏಕಾದಶಿ ಮತ್ತು ದೊಡ್ಡ ಏಕಾದಶಿ, ಇನ್ನೊಂದು ಬರ್ತದೆ ಕಾರ್ತಿಕ ಏಕಾದಶಿ, ಎರಡೂ ಮಾಡ್ತೀವಿ ನಾವು. ಈ ಮಾಡ್ತಾ ಆಷಾಢ ಏಕಾದಶಿಗೆ 5-6 ವರ್ಷದಿಂದ ಮಂದಿ ಬರ್ತಿದ್ದಾರೆ, ಭಾಳ ಚಲೋ ಜನಸಂಖ್ಯೆಯಿಂದ ಬರ್ತಿದ್ದಾರೆ, ನೋಡ್ತಿದ್ದಾರೆ, ಗುಡಿ ದರ್ಶನ ಬರ್ತಾರೆ. ನಾವು ಮುಂಜಾನೆ 7ರಿಂದ ದರ್ಶನ ಚಾಲು, ರಾತ್ರಿ 10 ತನಕ ದರ್ಶನ ಎಲ್ಲ ಭಕ್ತರಿಗೆ ಹೇಳ್ತೀವಿ, ಬಂದು ಸಾಲಾಗಿ ನಿಂತು ದರ್ಶನ ತೊಗೊಂಡೋಗ್ಬೇಕು, ಪ್ರಸಾದ ತೊಗೊಂಡೋಗ್ಬೇಕು. ಎರಡನೇದು ಈ ಮಾಯಾಮಂದಿರದಿಂದ ನಮ್ಮ ಮಾರ್ವಾಡಿ ಸಮಾಜದವರ ಅಧ್ಯಕ್ಷರಾದ ಮತ್ತು ನಮ್ಮ ಜಯಕುಮಾರ್ ಕೃಷ್ಣ ಅವ್ರ ನೇತ್ರ 10 ವರ್ಷದಿಂದ ದಿಂಡಿ ಯಾತ್ರೆ ಉಂಟು. 10 ವರ್ಷದಿಂದ ಅವ್ರು ದಿಂಡಿ ಯಾತ್ರೆ ಮಾಡ್ಕೊಂಡು ಬಂದಾರ. ಅಲ್ಲಿ ಅಲ್ಲೂ ಮಂದಿ ಹೆಚ್ಚಿಗೆ ಹಾಕ್ಬೋದು ಬಂದಾರ, ಮಿನಿಮಮ್ 300-400 ಮಂದಿ ಬರ್ತಾರೆ ಅಲ್ಲಿ ಮಾಯಾಮಂದಿರದಿಂದ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನೀಟ್ ಪರೀಕ್ಷೆ ವೈಫಲ್ಯ, ದೇಶದ ಯುವಕರ ಪರವಾಗಿ ಮೋದಿ ಅವರಿಗೆ ಮೆಂಟೋಸ್ ಕಳುಹಿಸುತ್ತೇನೆ, ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಕಾಂಗ್ರೆಸ್ ಗೂಂಡಾಗಿರಿ ವಿರುದ್ಧ ಬಿಜೆಪಿ ರಣಕಹಳೆ, ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧಿಕ್ಕಾರ, ಕಾಂಗ್ರೆಸ್ ಗೂಂಡಾಗಿರಿ ಖಂಡಿಸಿ ಪ್ರತಿಭಟನೆ. ಮಾತೃಶ್ರೀ ಚೆನ್ನಮ್ಮ ನಿಧನ, ರಾಜ್ಯದ ಜನತೆ ಹಾಗೂ ಮಾಧ್ಯಮಗಳಿಗೆ ಎಚ್.ಡಿ. ರೇವಣ್ಣರಿಂದ ಕೃತಜ್ಞತೆ, ಜುಲೈ 30ರಂದು ಉತ್ತರ ಕ್ರಿಯೆಗೆ ಭಾಗಿಯಾಗಲು ಮನವಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.